ಕುಟುಂಬದವರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗಂಡನ ಮನೇಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಡ್ತಾ ಇದೀವಿ. ಮೆಜೆಸ್ಟಿಕ್ ಅಲ್ಲಿ ಬಂದ್ಬಿಟ್ಟು ಎಲ್ಲ ಟಿಫನ್ ಮಾಡ್ಕೊಂಡು ಊರಿಗೆ ಹೊರಟ್ವಿ. ನಮಗೋಸ್ಕರ ಎಷ್ಟೊಂದು ಜನ ಕಾಯ್ತಾ ಇದ್ರು, ಊರಲ್ಲಿ ವೇಟ್ ಮಾಡ್ತಾ ಇದ್ರು ಯಾವಾಗ ಬರ್ತಾರೆ ಗಂಡು ಹೆಣ್ಣು ಅಂತ. ಬಂದ ತಕ್ಷಣ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡ್ವಿ, ಚೌಡಮ್ಮ ದೇವಸ್ಥಾನಕ್ಕೆ. ಹಾಗೆ ನಮ್ಮ ಮನೆ ದೇವರಾಗಿದ್ದಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊತಾ ಇದ್ವಿ. ಅಷ್ಟರೊಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ಲರೂ ನಮಗೋಸ್ಕರ ವೇಟಿಂಗ್. ತುಂಬ ಜನ ನಮ್ಮೂರಲ್ಲಿ ಮದುವೆಗೆ ಬಂದಿದ್ದಿಲ್ಲ, ಯಾಕಂದರೆ ಒಂದು 10 ಜನ ಅಷ್ಟೇ ಬಂದಿದ್ದು ಕೋಲಾರಕ್ಕೆ. ಹಂಗಾಗಿ ಎಲ್ಲರೂ ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇದ್ರು ಯಾವಾಗ ಬರ್ತಾರೆ ಗಂಡು ಹೆಣ್ಣು ಅಂತ. ಸೊ ಅಲ್ಲಿಂದ ಬಂದ ತಕ್ಷಣ ನಮ್ಮದು ಊರಲ್ಲಿ ಕರ್ಗಲ್ ಅಂತ ಕರೀತಾರೆ. ಆ ಕರ್ಗಲ್ಗೆ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಪೂಜೆ ಮಾಡಿ ಇವಾಗ ವೆಲ್ಕಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಆ ಕಡೆ ಈ ಕಡೆ ನಮ್ಮ ಕಡೆ ಅದಕ್ಕೆ ಮಂಡಕ್ಕಿ ಉಂಡೆ ಅಂತ ಕರೀತಾರೆ, ಅದನ್ನು ಹಚ್ಚಿ ವೆಲ್ಕಮ್ ಮಾಡಿದರು. ಫುಲ್ ಖುಷಿಯಾಗೋಯ್ತು. ಸೊ ನೈಟ್ ಮೇಲ್ಗಡೆ ಕಲರ್ ಬಿಟ್ಟರೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ನೂ ಅಗಲಿತ್ತು, ಸಂಜೆ ಅಲ್ವಾ, ಹಂಗಾಗಿ ಬಿಟ್ಟರು. ಅದು ಕಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ. ರಾಕೆಟ್ ಅಂತದ್ದು ಕಲರ್ ರಾಕೆಟು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ಪಟಾಕಿ ಎಲ್ಲ ಹಚ್ಚಿದ್ರು. ಅಲ್ಲಿಂದ ಮನೆಗೆ ಬಂದ್ವಿ. ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ಆರತಿ ಎತ್ತಬೇಕು ಅಂತೇಳಿ ಕಳಸ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಈ ಕಡೆ ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ದೃಷ್ಟಿನೂ ತೆಗಿತಾ ಇದ್ರು. ಇನ್ನೇನು ಒಳಗಡೆ ಹೋಗ್ಬೇಕು. ಮತ್ತೆ ನನ್ನ ತಂಗಿ ಮತ್ತು ನನ್ನ ಮಗಳು ಸೇರ್ಕೊಂಡು ಇಬ್ಬರು ನನಗೂ ನನ್ನ ಹಸ್ಬೆಂಡ್ಗೂ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಾನು ಇಷ್ಟು ದಿನ ಎಲ್ಲರಿಗೂ ಫ್ಲವರ್ ಡೆಕೋರೇಷನ್ ಮಾಡಿಬಿಟ್ಟು ವೆಲ್ಕಮ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಕಾಲ, ನನಗೇನೆ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದಾರೆ. ಫುಲ್ ಖುಷಿಯಾಗೋಯ್ತು. ಸೊ ಹೆಚ್ಚಿಗೆ ಅಂತ ಬರೆದಿದ್ದಾರೆ ಹರೀಶ್ ಮತ್ತು ಅನು ಅಂತ. ಇನ್ನು ಬಲಗಾಲಿಟ್ಟು ಗಂಡ ಹೆಂಡತಿ ಒಳಗಡೆ ಬರ್ತಾ ಇದ್ದೀವಿ. ಎಲ್ಲರೂ ಹೂ ಹಾಕ್ತಾ ಇದ್ದಾರೆ ವೆಲ್ಕಮ್ ಮಾಡೋದಕ್ಕೆ, ನನಗೂ ಮತ್ತು ಹಸ್ಬೆಂಡ್ಗೂ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಬರ್ತಾರೆ ಅಲ್ಲೇ ಇರಪ್ಪ. ನಾವು ಬರ್ತೀವಿ, ಸ್ವಲ್ಪ ಸೈಲೆಂಟ್ ಆಗಿರ್ರಿ ಅಂತ ಹೇಳ್ದೆ. ಅವ್ರು ನನ್ನ ಮಾತು ಕೇಳಲಿಲ್ಲ. ಅದಕ್ಕೆ ಉಪೇಂದ್ರ ಸರ್ ಬಂದ್ಬಿಟ್ಟಿದ್ರು ನಮ್ಮ ಮನೆಗೆ ಸೈಲೆಂಟ್ ಆಗಿರ್ರಿ ಅಂತ ಹೇಳೋದಕ್ಕೆ. ನಾನೇನೋ ಸಾಧನೆ ಮಾಡಿದ್ರಷ್ಟು ಹೂ ಹಾಕ್ತಾರೆ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ಮದ್ವೆ ಆಗೋದು ಒಂದು ಸಾಧನೆ ಅಂತ. ನೋಡಿ ಹೆಂಗ್ ಹೂ ಹಾಕ್ತವ್ರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ತಾನೇ ಶಿವ ನಾರಾಯಣ ಅನ್ಕೊಂಡು ಒಳಗ್ ಬಂದ್ವಿ. ನಾನಿದ್ರೆ ಸಮಸ್ಯೆ ಖಂಡಿತ ಬಿಡು. ತಿರುಗ್ ದಿನ ಎದ್ಬಿಟ್ಟು ಬೇಗನೆ ರೆಡಿಯಾಗಿ ಗಂಗಮ್ಮನ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕೇಳೋ ಅಂತ ಕ್ವಶನ್ಸ್ ಏನಪ್ಪ ಅಂದರೆ, ಯಾಕೆ ಎಲ್ಲ ವಿಡಿಯೋದಲ್ಲೂ ಒಂದೇ ಸೀರೆನ ಉಟ್ಕೊಂಡಿದ್ದೀರಾ ಅಂತ. ಸೊ ನಮ್ಮ ಕಡೆ ಮದುವೆ ಆಗಿರ್ತಾರಲ್ಲ, ದಾರಿ ಮುಹೂರ್ತದಲ್ಲಿ ಯಾವ ಸೀರೆ ಕೊಟ್ಟಿರ್ತಾರೋ ಅದೇ ಸೀರೆನೇ ಮದುವೆ ಆಗಿ ಒಂದು ತಿಂಗಳಾದರೂ ನಾವು ಅದೇ ಸೀರೆನೇ ಎಲ್ಲ ಶಾಸ್ತ್ರಕ್ಕೂ ಹಾಕೋಬೇಕು. ಸೊ ಅವ್ರು ಹೇಳಿದ್ರು ಹಿರಿಯರು, ಅದಕ್ಕೆ ನಾನು ಹಾಕೊಂಡು ರುಬ್ಬಾಗ್ತಾ ಇದ್ದೀನಿ. ಇವಾಗ ಊರ ಮುಂದಕ್ಕೆ ಬಂದು ಗಂಗಮ್ಮನ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ ಕೊಡ್ಪಾನದಲ್ಲಿ ಹಾಲು ತುಪ್ಪ ಎಲ್ಲ ಹಾಕಿದ್ರು, ಅದನ್ನು ನೀರಲ್ಲಿ ಬಿಟ್ಟೆ. ಇವಾಗ ನಮ್ಮ ಅಕ್ಕ ಬಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ತಾ ಇದ್ದಾಳೆ. ಈ ಕಡೆ ನಮ್ಮ ಅವ್ವ ಬಂದ್ಬಿಟ್ಟು ನನಗೆ ಕೈಗೆ ಕಂಕಣನ ಕಟ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ನಾನು ಸೆರಗನ್ನ ಹೊಚ್ಕೊಂಡಿದ್ದೀನಿ. ಈ ಕಡೆ ಗಂಗಮ್ಮ ಶಾಸ್ತ್ರ ಎಲ್ಲರೂ ಮಾಡೇ ಮಾಡ್ತಾರೆ. ನಮ್ಮ ಕಡೆ ಮೆಚೂರ್ಡ್ ಆಗಿದ್ರೂ ಗಂಗಮ್ಮ ಶಾಸ್ತ್ರ ಮಾಡ್ತಾರೆ, ಮದುವೆ ಆಗಿದ್ರೂ ಗಂಗಮ್ಮನ ಶಾಸ್ತ್ರ ಮಾಡ್ತಾರೆ. ಅದು ಒಂದು ಕ್ರಮ ಮುಗಿಯುತ್ತೆ ಮದುವೆದು ಅಂತ. ಒಂದು ಗಂಗಮ್ಮನ ಶಾಸ್ತ್ರ ಮಾಡಿದ ತಕ್ಷಣ ಮದುವೆ ಕಂಪ್ಲೀಟ್ ಆದಂಗೆ ಅಂತ ಲೆಕ್ಕ ನಮ್ಮ ಕಡೆ. ಸೊ ಹಂಗಾಗಿ ನಾವೆಲ್ಲ ಫಂಕ್ಷನ್ಸು ಅಲ್ಲೂ ಗಂಗಮ್ಮನ ಶಾಸ್ತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಕಡೆ. ಬೇರೆಯವ್ರ ಕಡೆ ಎಲ್ಲ ಗೊತ್ತಿಲ್ಲ ನನಗೆ. ಕಾಮೆಂಟ್ ಹಾಕಿ ಯಾರ್ಯಾರ ಕಡೆ ಗಂಗಮ್ಮನ ಶಾಸ್ತ್ರ ಇರುತ್ತೆ ಅಂತ. ಇದೇ ಗಂಡನ ಮನೇಲಿ ಗಂಗಮ್ಮನ ಶಾಸ್ತ್ರನ ಮಾಡಬೇಕಿತ್ತು. ಅಲ್ಲಿ ಮಾಡಿದರೆ ನನ್ನ ತಂಗಿ ಆಗಿರೋಳು ಒಂದು ಕೊಡ್ಪಾನ ಹೊತ್ಕೋಬೇಕು, ನಾನು ಒಂದು ಕೊಡ್ಪಾನ ಹೊತ್ಕೋಬೇಕು. ಬಟ್ ಅವ್ರ ಕಡೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆನೇ ಮುಗಿಸ್ಬಿಟ್ವಿ 2 ಶಾಸ್ತ್ರನ. ಈ ಕಡೆ ನನಗೆ ಪೂಜೆಗೆ ಕಳಿಸಿದ್ರು. ಇವಾಗ ಹಾಲು ತುಪ್ಪನ ಎಲ್ಲ ಗಂಗಮ್ಮಂಗೂ ಬಿಟ್ಟು ಆ ಬಿಂದಿಗೆಗೂ ಬಿಟ್ಟು ಎಲ್ಲ ಆರತಿ ಎತ್ತಾ ಇದ್ದೀನಿ. ಇವಾಗ ಕಳಸನೂ ಬೆಳಗಬೇಕು. ಸೊ ಬೆಳಗ್ಗೆ ಒಂದು ಕ್ಯಾಪ್ಚರ್ ಮಾಡ್ಕೋತಾ ಇದ್ದಾಳೆ. ಎಲ್ಲರೂ ಅಕ್ಕಿ ಕಾಳು ಹಾಕ್ತಾ ಇದ್ರು. ಇವಾಗ ಉಡಿ ತುಂಬೋ ಶಾಸ್ತ್ರ. 5 ಜನ ಮುತ್ತೈದರು ಬಂದ್ಬಿಟ್ಟು ಉಡಿ ತುಂಬ್ತಾರೆ. ಉಡಿ ತುಂಬಿದಾದ್ಮೇಲೆ ನನಗೆ ಇವಾಗ ತಲೆ ಮೇಲೆ ಗಂಗಮ್ಮನ ಕೂರಿಸ್ತಾರೆ. ಇವಾಗ ಗಂಗಮ್ಮನ ತಲೆ ಮೇಲೆ ಕೂರಿಸ್ತಾ ಇದ್ದಾರೆ. ಇವಾಗ ಮನೆಗೆ ಎಷ್ಟು ದೂರ ಆಗುತ್ತೆ, ಇಲ್ಲಿಂದ ಮನೆ ಕಂಟಾವು ನಡ್ಕೊಂಡೇ ಹೋಗ್ಬೇಕು. ಇವಾಗ ನಮ್ಮ ಮಾವ ಬಂದ್ಬಿಟ್ಟು ಗಂಗಮ್ಮನ ಹೊತ್ಕೊಂಡಿರೋದಕ್ಕೆ ನಿಂಬೆಹಣ್ಣು ತಗೊಂಡು ನಿವಿಳಿಸ್ತಾ ಇದ್ದೆ. ಇದನ್ನ ಎಲ್ಲ ಕಡೆನೂ ಮಾಡ್ತಾರೆ. ಗಂಗಮ್ಮ ಅವರೆಲ್ಲ ಮೈ ಮೇಲೆ ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಶಾಸ್ತ್ರನ ಮಾಡ್ತಾರೆ, ದೃಷ್ಟಿ ಆಗಬಾರ್ದು ಅಂತ. ಅದಾದ್ಮೇಲೆ ಇವಾಗ ಎಲ್ಲರೂ ಹೊರಡ್ತಾ ಇದ್ವಿ ಮನೆಗೆ. ನಮ್ಮ ಓಣಿಲಿ ಹೋಗ್ತಾ ಇದ್ವಿ. ನನಗೆ ತ್ರಾಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಅವ್ವ ಪಾಪ ಇಟ್ಕೊಂಡೇ ಇತ್ತು ನನ್ನ ಮೇಲ್ಗಡೆ ಬಿಂದಿಗೆನ. ಎಲ್ಲಿ ಬಿಟ್ಬಿಡ್ತಾಳೋ ಏನೋ
ಏನೋ ಅಂತ. ಒಬ್ಬರು ಸೀರೆ ಇಟ್ಕೊಳೋರೊಬ್ರು, ಬಿಂದಿಗೆ ಇಟ್ಕೊಳೋರೊಬ್ರು, ಎಷ್ಟು ತ್ರಾಸು ನೋಡಿ ಅಯ್ಯಮ್ಮ. ಇವಾಗ ನಮ್ಮ ಮಾವ ಬಂದ್ಬಿಟ್ಟು ಮತ್ತೆ ನಿವಾಳಿಸ್ತಾ ಐತೆ ನಿಂಬೆಹಣ್ಣ. ಅದು 3 ಸತಿ ನಿವಾಳಿಸ್ಬೇಕು ಮನೆ ಬರೋದ್ರೊಳಗೆ, ಆ ಥರ ಮಾಡ್ತಾ ಇದ್ದಾರೆ. ಇವಾಗ ಕಂಪ್ಲೀಟಾಗಿ ಮನೆ ಹತ್ತತ್ರ ಬಂದ್ವಿ. ನನಗಂತೂ ಕೈಯಲ್ಲಿ ಇಟ್ಕೊಳಕ್ ಆಗ್ತಾಯಿದ್ದಿಲ್ಲ, ಕೈಯೆಲ್ಲ ನೋವು ಬರ್ತಾ ಇತ್ತು. ಪಾಪ ಶಾಸ್ತ್ರಕ್ಕಷ್ಟೇ ಇಟ್ಕೊಂಡ್ಬಿಟ್ಟಿದ್ದೆ ನಾನು ತಲೆ ಮೇಲೆ, ನಮ್ಮ ಅವ್ವನೇ ಇಟ್ಕೊಂಬಂತು ಅಲ್ಲಿಂದ ಬರೋದ್ರೊಳಗಡೆ. ಇವಾಗ ನನ್ನ ಹಸ್ಬೆಂಡೇ ಬಂದ್ಬಿಟ್ಟು ಆ ತಲೆ ಮೇಲಿರೋ ಬಿಂದಿಗೆನ ಇಳಿಸಿ ನೀಟಾಗಿ ಪೂಜೆ ಮಾಡಿ ಅವರೇ ಒಳಗೆ ತಗೊಂಡು ಹೋಗ್ತಾರೆ. ಅದಾದಮೇಲೆ ಚಪ್ರಕ್ಕೆ ಬಂದು ಒಂದು ಚಪ್ರನ ಹಿಂದಿರುಗಿಸ್ಬೇಕು. ಹೀಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡು ಇನ್ನೇನು ಮನೆ ಒಳಗಡೆ ಹೊರಟ್ವಿ. ನನಗೂ ನನ್ನ ಹಸ್ಬೆಂಡ್ಗೂ ಕೂರಿಸ್ಬಿಟ್ಟು ಎಷ್ಟು ಜನ ಬಂದಿರ್ತಾರೆ ನೋಡಿ, 5 ಜನ ಸೂವಕ್ಕೆ ಇಟ್ಟು ಇಲ್ಲಿಗೆ ಗಂಗಮ್ಮನ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನನಗೂ ಅವ್ರಿಗೂ ಏನಾದರೂ ಸ್ವೀಟ್ ಕೊಡ್ತಾರೆ, ತಿಂದ್ಬಿಟ್ಟು ನಾನು ಮತ್ತು ಹರೀಶು ಅಪ್ಪಾಜಿ ನಮ್ಮ ಮನೆ ದೇವರಾಗಿರುವಂಥ ಶಾಮನೂರು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ಕೊಟ್ಟಿದ್ರು, ಅದನ್ನು ತಿಂದ್ಕೊಂಡು ನಾನು ಹರೀಶು ಮತ್ತು ಒಂದು ಫೋಟೋಸ್ನ ತೆಕ್ಕೊಂಡು ಬಂದ್ವಿ ನಮ್ಮ ಮನೆಗೆ. ಆ್ಯಂಡ್ ನೆಕ್ಸ್ಟ್ ಡೇ ಏನಾಯ್ತಪ್ಪ ಅಂತಂದರೆ ನಾನು ಕೋಲಾರಕ್ಕೆ ಹೋಗಬೇಕು. ಹಂಗಾಗಿ ಉಡೆ ತುಂಬ ಶಾಸ್ತ್ರ ಅಂತ ಮಾಡ್ತಾರೆ. ಇವಾಗ ಎಲ್ಲರ ಮನೆಗೂ ಹೋಗಬೇಕು, ಗೊತ್ತಾ ಎಷ್ಟು ಮನೆ ಸಿಗ್ತಾವೋ. ನಮ್ಮ ರಿಲೇಷನ್ಸ್ ಮನೆ ಮಾತ್ರ, ಅವ್ರ ಮನೆಗೆಲ್ಲ ಹೋಗಿ ಉಡಕ್ಕಿ ತುಂಬಿಸ್ಕೊಂಬರ್ಬೇಕು. ಫಸ್ಟ್ ಉಡಕ್ಕಿನ ನಮ್ಮ ಮನೇಲಿ ಹಾಕಿಸ್ಕೋಬೇಕು, ತವ್ರ ಮನೇಲಿ. ಹಂಗಾಗಿ ನಮ್ಮ ಹಿರಿಯ ಅಕ್ಕ ಬಂದ್ಬಿಟ್ಟು ಪವಿತ್ರ ಅಂತ ಅವರೇ ನನಗೆ ಉಡಿ ತುಂಬ್ತಾ ಇರೋದು. ಸೊ ಬಂದ್ಬಿಟ್ಟು ಫುಲ್ ಕ್ರೈ ಆಗ್ತಾ ಇದ್ದೆ, ನನಗೆ ಫುಲ್ ಬೇಜಾರಾಗಿಬಿಟ್ಟಿತ್ತು. ಇದು ಉಡಕ್ಕೆ ಹಾಕಿಸ್ಕೊಂಡು ಹೋಗ್ಬೇಕಾದ್ರೆ ಎಂಥರ್ಗಾದ್ರೂ ತುಂಬಾ ಬೇಜಾರಾಗೋಗ್ಬಿಡುತ್ತೆ ಅಲ್ವಾ. ಸೊ ನಮ್ಮ ಅಕ್ಕನೇ ಎಲ್ಲ ಉಡಿ ತುಂಬ್ತಾ ಇದ್ಲು, ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ. ಯಾವುದೇ ಹೆಣ್ಮಕ್ಳಿಗಾದರೂ ಇಷ್ಟು ಇದ್ದರೆ ಸಾಕು, ಅವ್ರ ಮನೆಯಿಂದ ಅವ್ರಿಗೆ ಏನೂ ಕೇಳಲ್ಲ. ಉಡಿ ತುಂಬಿಸ್ಕೊಂಡು ಇವಾಗ ನಾನು ದೇವ್ರ ಕೋಣೆಲಿ ಬಂದ್ಬಿಟ್ಟು ಪೂಜೆನೇ ಮಾಡಬೇಕು. ಪೂಜೆನ ಮುಗಿಸ್ಕೊಂಡು ಅಕ್ಕಿ ಕಾಳು ಕೊಟ್ಟಿರ್ತಾರಲ್ವ, ನಮ್ಮ ಉಡಿಲಿ ಹಾಕಿರ್ತಾರೆ, ಅದನ್ನು ಎಲ್ಲದನ್ನು ನಮ್ಮ ಮನೆ ಸುತ್ತು ಫುಲ್ಲು ಮನೆಗೆಲ್ಲ ಹಾಕಬೇಕು. ನಮ್ಮ ತವ್ರ ಮನೆ ಚೆನ್ನಾಗಿರಲಿ ಅಂತ ಹೇಳಿ, ಹಾಲು ತುಪ್ಪ ಥರ ಇರಲಿ ನಮ್ಮ ತವ್ರ ಮನೆ ಅಂತೇಳಿ ಎಲ್ಲದನ್ನು ಹೆರಿಸ್ಬೇಕು. ಹಾಗಾಗಿ ನಮ್ಮ ಪಕ್ಕದ ಮನೆಗೂ ಬಂದ್ವಿ. ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ, ಅವ್ರ ಮನೆಗೂ ಬಂದ್ಬಿಟ್ಟು ಉಡಿ ತುಂಬಿಸ್ಕೊಳೋ ಶಾಸ್ತ್ರನ ಅಲ್ಲೂ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಉಡಿ ತುಂಬ್ತಾ ಇದ್ರು. ನನಗೆ ಅಲ್ಲಿರೋದು ತವ್ರ ಮನೆ ಅಂತಂದರೆ 2 ತವ್ರ ಮನೆ, ನಮ್ಮ ಮನೆ ಮತ್ತು ನಮ್ಮ ಪಕ್ಕದ ಮನೆ, ನಮ್ಮ ಚಿಕ್ಕಪ್ಪ ಅವ್ರದ್ದು. ಇವೆರಡೇ ನನಗೆ ಅಲ್ಲಿ ತವ್ರ ಮನೆ. ಇನ್ನು ಮಿಕ್ಕಿದೆಲ್ಲ ಬೀಗ್ರ ಮನೆ ಆಗಿಬಿಡುತ್ತೆ. ಹಾಗೆ ಬರ್ತಾ ನಮ್ಮ ಅಜ್ಜಿ ಇದ್ದರು, ಅವ್ರಿಗೆ ಒಂದು ಆಶೀರ್ವಾದ ತೊಗೊಂಡು ಫುಲ್ ಬೇಜಾರು ಮಾಡ್ಕೊಂಡಿದ್ರು ನಮ್ಮ ಅಜ್ಜಿ ಕೂಡ. ಇಲ್ಲಿ ಎಲ್ರಿಗೂ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತಾ ಇದ್ದೆ. ಅಲ್ಲಿ ಬರಬೇಕಾದ್ರೆ ಮತ್ತೆ ನಮ್ಮ ಅವ್ವರ ಮನೆಗೂ ಹೋದ್ವಿ. ನಮ್ಮ ಅವ್ವ ಅಂತೂ ಬಿಕ್ಕಿ ಅಳ್ತಾ ಇದ್ಲು ನೋಡಿ, ಹೆಂಗೆ ಅಳ್ತಾವಳೆ. ನಂಗೆ ನಗು ತಡ್ಕೊಳಕ್ಕಾಗ್ತಿಲ್ಲ ನಮ್ಮ ಅವ್ವ ಅಳೋದು ನೋಡಿ. ಯಾಕೆಂದರೆ ನಾನು ಹತ್ಬಿಟ್ರೆ ಇನ್ನೂ ಜಾಸ್ತಿ ಅಳ್ತಾರೆ ಅಂತ ಹೇಳ್ಬಿಟ್ಟು ನಾನು ನಗ್ತಾ ಇದ್ದೆ. ಸೊ ನಮ್ಮ ಅವ್ವ ಅಳ್ತಾ ಇತ್ತು. ಅವ್ವರ ಮನೆಯಲ್ಲೂ ಕೂಡ ಉಡಕ್ಕಿನ ಹಾಕಿಸ್ಕೊಂಡ್ವಿ. ಅವ್ವ ಅಂತಂದರೆ ನಮ್ಮ ಅಪ್ಪಾಜಿಯ ತಂಗಿ, ಅತ್ತೆ ಆಗಬೇಕು. ನನಗೆ 5 ಜನ ಅತ್ತೆಯವರು. ಬಟ್ ನಾವು 5 ಜನ ಅತ್ತೆಗೆ ಯಾರಿಗೂ ಅತ್ತೆ ಅಂತ ಕರೆಯಲ್ಲ, ಎಲ್ಲರಿಗೂ ಅವ್ವ ಅಂತಲೇ ಕರೆಯೋದು. ಸೊ ಅವ್ವಗೂ ಮತ್ತು ಅಜ್ಜಗೂ ಇಬ್ರಿಗೂ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು, ನಮ್ಮ ಆಂಟಿಗೂ ಕೂಡ ಕಾಲಿ ಬಿದ್ದು ಆಶೀರ್ವಾದ ತೊಗೊಂಡು ಇನ್ನೇನು ಬಂದ್ವಿ. ಇದು ಇನ್ನೊಂದು ಅತ್ತೆ ಮನೆ. ಅವ್ರ ಮನೆಯಲ್ಲೂ ಕೂಡ ಉಡಕ್ಕಿನ ನಮ್ಮ ಅಕ್ಕನೇ ಹಾಕಿದ್ಲು, ಅಲ್ಲೂ ಕೂಡ ಹಾಕಿಸ್ಕೊಂಡು ನಮ್ಮ ಅತ್ತೆಗೂ ಮತ್ತು ನಮ್ಮ ಮಾವಂಗೂ ಇಬ್ರಿಗೂ ಸೇರಿಸಿ ಕಾಲಿಗೆ ಬಿದ್ದು ಅವ್ರ ಹತ್ರನೂ ಆಶೀರ್ವಾದ ತೊಗೊಂಡು ಅಲ್ಲಿಂದ ನಮ್ಮ ಪಕ್ಕದ ಮನೆ ನಮ್ಮ ದೊಡ್ಡಮ್ಮವ್ರ ಮನೆಗೆ ಜಂಪ್ ಆದ್ವಿ. ಅಲ್ಲೂ ಕೂಡ ಉಡಕ್ಕಿನ ನಮ್ಮ ಅಕ್ಕನೇ ಹಾಕಿದ್ಲು, ಅಲ್ಲೂ ಕೂಡ ಹಾಕಿಸ್ಕೊಂಡು ಮತ್ತು ದೊಡ್ಡಮ್ಮಗೂ ದೊಡ್ಡಪ್ಪಗೂ ಇಬ್ರಿಗೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಅಲ್ಲಿಂದ ಸೀದಾ ನಮ್ಮ ತಂಗಿ ಅವ್ರ ಮನೆಗೆ ಬಂದು ಪಾಪುನು ಮತ್ತು ಅವಳನ್ನು ಮಾತಾಡಿಸ್ಕೊಂಡು ಅವ್ರ ಮನೇಲಿ ಚೌಡಮ್ಮ ದೇವರಿತ್ತು, ಆ ದೇವರಿಗೂ ನಮಸ್ಕಾರ ಮಾಡಿ, ಮತ್ತು ನಮ್ಮ ಚಿಕ್ಕಮ್ಮಗೂ ದೇವ್ರು ಬರುತ್ತೆ ಅಲ್ವಾ, ಅವ್ರಿಗೂ ನಮಸ್ಕಾರ ಮಾಡಿ ಹೊರಡ್ಲೇಬೇಕು. ಎಲ್ಲಿಗನ ಹೋದ್ರು ಇವ್ರ ಮನೆಗೆ ಹೋಗ್ಬೇಕಲ್ವಾ. ಹಂಗಾಗಿ ಬಂದ್ವಿ, ಪೂಜೆನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಅಲ್ಲಿಂದ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ನನ್ನನ್ನು ಕಳಿಸ್ಕೊಡೋಕ್ಕೆ ಏನು ಜನ ಸಾಗರ ಬರ್ತೈತೆ ನೋಡಿ. ಹಾಗೆ ಅಲ್ಲೇ ಎಲ್ಲರೂ ಅಜ್ಜಿಗಳು ಕೂತ್ಕೊಂಡಿದ್ರು. ಅಜ್ಜಿ ಎಲ್ಲ ಹೋಗಿ ಬರ್ತೀನಿ ಗಂಡನ ಮನೆಗೆ ಅಂತ ಹೇಳಿದೆ. ನಮ್ಮ ಸರಿ ಹುಷಾರಾಗಿ ಹೋಗಿ ಬನ್ನಿ ಅಂತ ಅವರು ಕಳಿಸಿದ್ರು. ಅಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಾಗೆ ದೇವಸ್ಥಾನಕ್ಕೂ ಹೋದೆ. ಒಳಗಡೆ ಫುಲ್ ಗರ್ಭಗುಡಿ ಒಳಗಡೆ ಹೋದೆ. ಯಾಕೋ ಒಂಥರ ಮನಸ್ಸಿಗೆ ಫುಲ್ ಬೇಜಾರಾಗ್ತಾ ಇತ್ತು. ಆ ದೇವ್ರ ಮುಂದೆನೇ ನಿಜವಾಗ್ಲೂ ಹತ್ಕೋತಾನೆ ಪೂಜೆ ಮಾಡ್ತಾ ಇದ್ದೆ ನಾನು, ಅಷ್ಟು ಬೇಜಾರಾಗ್ತಾ ಇತ್ತು ನನಗೆ. ಈ ಊರು ಬಿಟ್ಟೋಗೋಕ್ಕೆ ಮನಸ್ಸೇ ಇಲ್ಲ, ಹಂಗಾಗಿ ಹತ್ಕೋತಾನೆ ಪೂಜೆ ಮಾಡ್ತಾ ಇದ್ದೆ. 2 ದೇವ್ರಿಗೂ ಪೂಜೆ ಮುಗಿಸ್ಕೊಂಡು ಇನ್ನು ಹೊರಡ್ಬೇಕು. ಬಸ್ಸಿಗೆ ಟೈಮ್ ಆಗುತ್ತೆ, ನೈಟ್ ಹೊರಡ್ತಾ ಇರೋದು ನಾವು. ಯಾವಾಗಲೇ ಕೋಲಾರಕ್ಕೆ ಹೋಗ್ಬೇಕು ಇಲ್ಲ ದಾವಣಗೆರೆಗೆ ಹೊರಡಬೇಕು ಅಂತಂದರೆ ನೈಟೇ ಹೊರಡೋದು, ಆರಾಮ ಮಲ್ಕೊಂಡು ಹೋಗೋದು. ಡೇ ಜರ್ನಿ ಮಾಡೋಕ್ಕಾಗಲ್ಲಪ್ಪ ನನಗಂತೂ. ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಊರ ಮುಂದೆ ಬಂದು ನನಗೆ ಕಳಿಸ್ಕೊಡೋಕ್ಕೆ. ಎಲ್ಲರೂ ಅಳ್ತಾ ಇದ್ದಾರೆ, ನನಗೂ ಕೂಡ ಅಳಿಸ್ತಾ ಇದ್ದಾರೆ. ಸೊ ವೆರಿ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀನಿ. ಇವಾಗೂ ಕೂಡ ಈ ಕ್ಷಣ ಕೂಡ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ನಾನಿನ್ನು ಹೊರಟೆ. ನನ್ನ ಜೊತೆ ಬಂದಿದ್ದು ಯಾರ್ಯಾರಪ್ಪ ಅಂದರೆ ನನ್ನ ಆಂಟಿ ಮತ್ತು ನಮ್ಮ ಅಕ್ಕ
ನಮ್ಮಮ್ಮ ಮತ್ತು ಅವರ ಮಕ್ಕಳು ಚಿಲ್ಲರಿ ಪೊಟಾರಿಗಳು ಎಲ್ಲ ಬಂದಿದ್ರು. ನಾನಂತೂ ಫುಲ್ ಇದೇ ಗುಂಗಲ್ಲಿದ್ದೆ, ಅದು ಕೋಲಾರ ಯಾವಾಗ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ರಾಮನವಮಿ ಪೂಜೆ ಇತ್ತು. ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ರು. ಹಾಗೆ ನಾನು ಕೂಡ ಫುಲ್ಲು ಫ್ರೆಶ್ ಅಪ್ ಆಗಿ ಗಂಡನ ಮನೇಲಿ ಪೂಜೆ ಮಾಡಬೇಕು ಅಲ್ವಾ, ಅದಕ್ಕಿಂತ ಮುಂಚೆ ಫಸ್ಟು ನೀಟಾಗಿ ನಾನು ಅಚ್ಚುಕಟ್ಟಾಗಿ ರೆಡಿ ಆಗ್ತೀನಿ. ಯಾಕಂದರೆ ಹೊರ್ಗಡೆ ಹೋಗೋದಿತ್ತು, ಮನೇಲೇ ಆಗಿದೆ, ಇಷ್ಟೊಂದು ರೆಡಿ ಆಗ್ತಾ ಇದ್ದಿಲ್ಲ. ಹೊರ್ಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ರೋಸ್ಮೆರಿ ವಾಟರ್ನೆಲ್ಲ ಹಾಕ್ಕೊಂಡು ಫುಲ್ ಫೇಸ್ಗೂ ನೆಕ್ಗೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಹೌದು ಸನ್ಸ್ಕ್ರೀನ್ ಲೋಷನ್ನು, ಅವಾಗ ಅಪ್ಲೈ ಮಾಡ್ತಿದ್ದು, ಬಟ್ ಇವಾಗ ಲ್ಯಾಕ್ಮಿ ಅಪ್ಲೈ ಮಾಡಲ್ಲ ನಾನು. ಸೊ ಪಾನ್ಸ್ ಕ್ರೀಮ್ನ ಅಪ್ಲೈ ಮಾಡಿದೆ ಫೇಸ್ಗೆಲ್ಲ. ಅದಾದಮೇಲೆ ಫೌಂಡೇಶನ್ ಕೂಡ ಅಪ್ಲೈ ಮಾಡಿದೆ. ಮತ್ತು ತಿರ್ಗಾ ಬಂದ್ಬಿಟ್ಟು ಸ್ಪಿನ್ BB ಪೌಡರ್ನ ಫುಲ್ ಎಲ್ಲ ಟ್ಯಾಪ್ ಮಾಡಿಕೊಂಡು ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡಿದೆ. ಅದಾದಮೇಲೆ ಕಣ್ಣಿಗೆ ಚೆಂದ ಇರೋ ಥರ ಕಾಡ್ಗೆನ ಹಚ್ಕೋತಾ ಇದೆ. ಕಣ್ಣಿಗೂ ಮತ್ತು ಐಬ್ರೋ ಫಿಲಪ್ ಎಲ್ಲ ಮಾಡಿಕೊಂಡೆ. ಒನ್ ಆಫ್ ದಿ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಲಿಪ್ಸ್ಟಿಕ್ನ. ನಾನು ಇದನ್ನು ಲಿಪ್ ಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು, ಲಿಪ್ಸ್ಟಿಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾನು ಡಬಲ್ ಶೇಡಲ್ಲಿ ಹಚ್ಕೋತೀನಿ, ಯಾವಾಗಲೂ ಸಿಕ್ಕಾಪಟ್ಟೆ ಪೇರಾಗಿ ಕಾಣುತ್ತೆ. ಬ್ರೌನಿಶ್ ಮತ್ತು ಪಿಂಕಿಶಲ್ಲಿ ಹಚ್ಕೋತಾ ಇದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಔಟ್ಲುಕ್ ಚೇಂಜ್ ಮಾಡುತ್ತೆ ಈ ಲಿಪ್ಸ್ಟಿಕ್ ನಮ್ಮ ಫೇಸ್ನ. ಹಾಗೆ ಒಂದು ಸ್ಮಾಲ್ ಬೆಂದಿ ಇಟ್ಕೊಂಡು ಮೇಕಪ್ ಕಂಪ್ಲೀಟ್ ಆದಮೇಲೆ ಇವಾಗ ಡ್ರೆಸ್ನ ವೇರ್ ಮಾಡಿದೆ. ಇದು ನಮ್ಮ ಅಣ್ಣನ ಮದುವೆಯಲ್ಲಿ ಸ್ಟಿಚಿಂಗ್ ಮಾಡಿಸಿರೋ ಡ್ರೆಸ್ಸು. ಅದಾದಮೇಲೆ ಹೂವನ್ನು ಮುಟ್ಕೊಂಡು ದಿಂಡು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಅದನ್ನು ಮುಟ್ಕೊಂಡು ಇವಾಗ ಪೂಜೆ ಮಾಡಕ್ಕೆ ಬಂದೆ. ಹಾಗೆ ನನಗೆ ಹಣೆಗೂ ಮತ್ತು ನನ್ನ ತಾಳಿಗೂ ಎಲ್ಲ ಅರಿಶಿನ ಕುಂಕುಮನ ಇಟ್ಕೊಂಡು ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಇವತ್ತು ರಾಮನವಮಿ ಪೂಜೆ ಇರೋದ್ರಿಂದ ಇವತ್ತು ಮನೇಲಿ ಕೋಸುಂಬರಿ, ಪಾನಕ, ಮೆಣಸಿನ್ಕಾಯಿ ಎಲ್ಲ ಥರವಾದ ಅಡುಗೆನ ಮಾಡಿದ್ರು. ಅದನ್ನೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ನೈವೇದ್ಯ ಮಾಡಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದನ ಸ್ವೀಕರಿಸ್ದೆ. ಎಲ್ಲರೂ ಬಂದಿದ್ರಲ್ವಾ, ಆಗ ಎಲ್ಲರನ್ನೂ ಕರ್ಕೊಂಡು ರಾಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಮಜ್ಜಿಗೆ, ಪಾನಕ, ಕೋಸುಂಬರಿ ಎಲ್ಲ ಕೊಟ್ಟಿದ್ರು. ಪ್ರಸಾದ ಎಲ್ಲ ಸ್ವೀಕರಿಸಿ ದೇವ್ರನ್ನ ಪ್ರದರ್ಶನ ಎಲ್ಲ ಹಾಕ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಬಾಯ್.